ಇನ್ನೇನು ಬೇಸಿಗೆಗಾಲ ಶುರುವಾಗಿ ಹೋಯಿತು. ಬೇಸಿಗೆ ಕಾಲ ಬಂತು ಅಂದರೆ ಸಖತ್ ಬಿಸಿಲಿರುತ್ತೆ. ಆ ಒಂದು ಬಿಸಿಲನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ನಾನಿವತ್ತು ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಸಿಂಪಲ್ಲಾಗಿ ನೀವು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಬೋದು. ಹಾಗೆ ನನ್ನ ಬಾಲ್ಕನಿ ನೋಡಿ ತೋರಿಸ್ತೀನಿ ನಿಮಗೆ. ಇಷ್ಟೊಂದು ಬಿಸಿಲು ಬರ್ತಾ ಇದೆ. ಸೊ ಪ್ರತಿದಿನ ಬಿಸಿಲು ನೋಡಿದಾಗ ಅಯ್ಯೋ ವೇಸ್ಟ್ ಮಾಡ್ತಿದ್ದೀನಲ್ಲ ಅಂತ ಅನ್ನಿಸ್ತು. ಸರಿ ಅಂತ ಇವತ್ತು ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಇವತ್ತಿನ ಒಂದು ಸಂಡಿಗೆಯನ್ನು ಮಾಡೋದಕ್ಕೆ ನಾನಿಲ್ಲಿ 3 ಟೊಮೆಟೊವನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನನ್ನ ಹತ್ರ ಗಾಂಧಾರಿ ಮೆಣಸು ಒಣಸಿಟ್ಕೊಂಡಿರೋದಿದೆ. ಸೊ ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ನೀವು ಹಸಿ ಮೆಣಸನ್ನು ಬಳಸ್ಕೊಳ್ಬಹುದು. ಅದಾದಮೇಲೆ 2 ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, ಹಾಗೆ 1-4 ಎಸಳು ಬೆಳ್ಳುಳ್ಳಿ, ಇದಿಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಕಾಣಿಸ್ತಿದೆಯಲ್ಲ, ಇದನ್ನು ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡೆ. ಈಗ ಒಂದು ಮಿಕ್ಸರ್ ಜಾರ್ಗೆ ಈ ಹೆಚ್ಚಿರುವಂಥ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮುಂಚೆ ತೋರಿಸಿದ್ನಲ್ಲ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕಿಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ನೋಡಿ, ಈ ಥರ ರುಬ್ಕೊಂಡಿದ್ದು ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ 1-2 ಬೌಲ್ ಆಗುವಷ್ಟು ಸಾಬಕ್ಕಿಯನ್ನು ತೊಗೊಳ್ತೀನಿ. ಸಾಬುದಾನ ಸಾಬಕ್ಕಿ ಅಂತ ಹೇಳ್ತಾರಲ್ವ, ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಅಳತೆಯನ್ನು ತೋರಿಸೋ ಸಲುವಾಗಿ ನಾನಿಲ್ಲಿ ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ. ಸುಮಾರು 2 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ನೋಡಿ. ಆಮೇಲೆ ನಾನೇನು ಮಾಡ್ತೀನಿ, ಇದನ್ನು ಒಂದು ಒಣಗಿರುವಂಥ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನಿಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಬಟ್ ತುಂಬಾ ನುಣ್ಣಗೆ ರುಬ್ಕೊಂಡ್ರೆ ಇನ್ನೂ ಒಳ್ಳೆಯದು. ಈಗ 1-2 ಕಪ್ ಆಗುವಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ. ಹಾಗಾಗಿ ಅದಕ್ಕೆ ಇವಾಗ ನಾನು ಪೌಡರ್ ಮಾಡ್ಕೊಂಡಲ್ಲ ಆ ಒಂದು ಸಾಬುದಾನ ಪುಡಿಯನ್ನು ಸೇರಿಸ್ಬಿಟ್ಟು ಅದು ಗಂಟು ಇಲ್ಲದ ಹಾಗೆ ಆಗಬೇಕು. ಆ ರೀತಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಸ್ವಲ್ಪ ಒಂದು 4-5 ನಿಮಿಷ ಆದ ನಂತರ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಒಂಥರ ಗಮ್ ರೀತಿಯಾಗಿ ಕಾಣಿಸುತ್ತೆ. ಆ ಹಂತದಲ್ಲಿ ನಾನು ಮುಂಚೆನೇ ಮಾಡ್ಕೊಂಡಿದ್ದೆನಲ್ಲ ಟೊಮೆಟೊ ಪೇಸ್ಟು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ನಾನೇನು ಮಾಡ್ತೀನಿ, 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಮತ್ತೊಮ್ಮೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬಟ್ ಅದು ಜೀರಿಗೆ ನಮಗೆ ಸಂಡಿಗೆಯಲ್ಲಿ ತಿನ್ನೋಕ್ಕೆ ಸಿಕ್ಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತಲ್ವ, ಹಾಗಾಗಿ ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ 5-10 ನಿಮಿಷ ಕುದಿಸ್ಬೇಕು. ಅದೊಂಥರ ಪಾಯಸ ಗಂಜಿ ರೀತಿ ಆಗುತ್ತೆ, ಒಂಥರ ಗಮ್ಮಿ ಟೆಕ್ಸ್ಚರ್ ಬರುತ್ತೆ. ಆವಾಗ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು. ಈಗ ನಾನು ಒಂದು ರೈಸ್ ಬ್ಯಾಗನ್ನು ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ. ರೈಸ್ ಬ್ಯಾಗ್ ಮೇಲೆ ನಾನು ಈ ಒಂದು ಸಂಡಿಗೆಯನ್ನು ಹಾಕ್ಕೊಳ್ಳೋಣ ಅಂಥೇಳಿ, ಬಿಕಾಸ್ ಆಮೇಲೆ ಬಿಡಿಸೋದಕ್ಕೂ ತುಂಬಾ ಈಸಿ ಆಗುತ್ತಲ್ವ, ಹಾಗಾಗಿ ಇದನ್ನು ಓಪನ್ ಮಾಡಿ ಕ್ಲೀನಾಗಿ ಒರೆಸ್ಕೊಂಡು ರೆಡಿ ಇಟ್ಕೊಂಡೆ. ಹಾಗೆ ನೋಡಿ, ನನ್ನ ಬಾಲ್ಕನಿ ಮುಂಚೆನೇ ತೋರಿಸಿದ್ನಲ್ಲ, ಇಷ್ಟೊಂದು ಬಿಸಿಲು ಬರ್ತಾ ಇತ್ತು. ಈಗಿನ್ನೂ 11 ಗಂಟೆ ಅಷ್ಟೊತ್ತಿಗೆ, 1-2 ಗಂಟೆ ಅನ್ನೋಷ್ಟೊತ್ತಿಗೆ ಸಖತ್ ಬಿಸಿಲು ಬಂದುಬಿಡತ್ತೆ. ಸೊ ಪ್ರತಿದಿನ ಬಿಸಿಲು ನೋಡಿದಾಗೆಲ್ಲ ಅನಿಸಿತ್ತು, ಅಯ್ಯೋ ಇಷ್ಟೊಂದು ಬಿಸಿಲು ವೇಸ್ಟ್ ಮಾಡ್ತಿದ್ದೀರಾ ಅಂಥೇಳಿ. ಸರಿ, ಇವತ್ತು ಒಂದು ರೆಸಿಪಿಯನ್ನು ಮಾಡೋಣ, ಒಂದು ಸಂಡಿಗೆಯನ್ನು ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ದಿನ ತಿನ್ನೋಕ್ಕಾಗತ್ತೆ ಅಂಥೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈಗ ನೋಡಿ, ನಾನಿಲ್ಲಿ ಈ ಒಂದು ರೈಸ್ ಬ್ಯಾಗನ್ನು ಹಾಸ್ಕೊಂಡಿದ್ದಾಯಿತು. ಅದರ ಮೇಲೆ ನನಗೆ ಬೇಕಾಗಿರೋ ರೀತಿಯಾಗಿ ಸೈಜಲ್ಲಿ ಈ ಥರ ಸಂಡಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಚೂರು ಚಿಕ್ಕದಾಗಿ ಹಾಕ್ಕೊಂಡ್ರೂ ನಡೆಯುತ್ತೆ, ನಾನು ಸ್ವಲ್ಪ ದೊಡ್ಡದಾಗಿ ಇರಲಿ ಅಂಥೇಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಿಮಗೆ ಇನ್ನೊಂದು ಟಿಪ್ಪನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಏನಂತಂದರೆ, ಅದನ್ನು ತುಂಬ ತೆಳ್ಳಗೆ ಹಾಕ್ಕೊಳ್ಬಾರ್ದು. ತೆಳ್ಳಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ತೆಗಿಬೇಕಾದ್ರೆ ಅದು ಮುರಿಯುತ್ತೆ. ಹಾಗಾಗಿ ಸ್ವಲ್ಪ ದಪ್ಪಗೆ ಈ ಥರ ನಾವು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ ಮಾಡಿ ಆದಮೇಲೆ. ಸೊ ಕೆಲವೊಂದು ಮಾಡಬೇಕಾದ್ರೆ ಗೊತ್ತಾಗಿರಲ್ಲ, ಮಾಡಿ ಆದಮೇಲೆ ನಮಗೆ ಫ್ಲ್ಯಾಶ್ ಆಗಿರುತ್ತಲ್ವ. ಸೊ ಅದೆಲ್ಲ ಒಂದು ಕಲಿಕೆ ಅಥವಾ ಲರ್ನಿಂಗ್ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಸ್ವಲ್ಪ ತಿಕ್ಕಾಗಿಯೇ ನೀವು ಇದನ್ನು ಹಾಕ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಇದು 1ನೇ ದಿವಸ, ಅಂದರೆ ಇವತ್ತು ಮಾಡಿದ ದಿನ ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ಇದು 2nd ಡೇ. ಸೊ ನೋಡಿ, ಈ ಥರ ಇಷ್ಟು ಆಲ್ಮೋಸ್ಟ್ ಪ್ಲಾಸ್ಟಿಕ್ ಶೀಟಿಂದ ಈ ಒಂದು ಶೀಟಿಂದ ಬಿಡೋಕ್ಕೆ ರೆಡಿ ಆಗಿದೆ. ಹಾಗೆ ಇದು 3rd ಡೇ ಕಂಪ್ಲೀಟಾಗಿ ಡ್ರೈ ಆಗಿದೆ. ಕಂಪ್ಲೀಟಾಗಿ ಡ್ರೈ ಆಗಿ ಅದೇನೇ ಶೀಟಿಂದ ಬಿಟ್ಕೊಂಡ್ಬಿಟ್ಟಿದೆ. ಮತ್ತು ಆರಾಮಾಗಿ ಕೈಯಲ್ಲಿ ಕೂಡ ತೆಕ್ಕೊಳ್ಬಹುದು. ನೋಡಿ, ಈ ಥರ ಆಗಿದೆ ಫೈನಲ್ ಪ್ರಾಡಕ್ಟು. ಇದನ್ನು ನೆಕ್ಸ್ಟು ಕರೆದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಇದನ್ನು ತೆಗಿಬೇಕಾದ್ರೆ ಆಫ್ಕೋರ್ಸ್ ನನ್ನ ಮಗಳು ಮನೇಲೇ ಇದ್ಲು. ಸೊ ಅವಳು ಬಂದ್ಲು, ಅವಳು ಕೇಳಬೇಕಾ, ಅವಳ ಎಕ್ಸೈಟ್ಮೆಂಟೇ ಜಾಸ್ತಿ. ನನಗೆ ಒಂದನ್ನು ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ, ತಾನೇ ತೆಗಿತೀನಿ ಅಂತ ಹೇಳಿ ಅವಳೇ ತೆಗಿತಾ ಇದ್ದಾಳೆ. ಅಷ್ಟು ಸ್ಮೂತಾಗಿ ತೆಗಿಯೋಕ್ಕೆ ಬರ್ತಾ ಇತ್ತು. ಕಂಪ್ಲೀಟಾಗಿ ಒಣಗಿಬಿಟ್ರೆ ಸಾಕು. ನಿಮ್ಮನೆ ಬಾಲ್ಕನಿಯಲ್ಲಿ ಸ್ವಲ್ಪ ಬಿಸಿಲು ಬಂದ್ರೂ ಇದನ್ನು ಆರಾಮಾಗಿ ಒಣಗಿಸ್ಕೊಳ್ಬಹುದು. ನೋಡಿ, ಈ ಥರ ಬಂದಿದೆ.
ಇಷ್ಟು ಸಿಕ್ಕುತ್ತಾ? ನೈಸ್. ಕರ್ದು ನೋಡೋಣ ಇವಾಗ ಹೇಗೆ ಬರುತ್ತೆ ಅಂತ. ಈಗ ತರ ಆಗಿದೆ ಸಂಡಿಗೆಗಳು. ಇವಾಗ ಇದನ್ನ ಕರ್ದ್ಬಿಟ್ಟು ನೋಡೋಣ. ಕರೆದಾಗಂತೂ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು. ನೋಡಿ, ನೀವೇ ನೋಡ್ತಿದ್ದೀರಲ್ಲ, ಈ ರೀತಿ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಟ್ಟರು. ಫೈನಲ್ ಆಗಿ ನೋಡಿ ಇಷ್ಟು ಕಾಣಿಸ್ತಾ ಇದೆ, ಈ ಥರ ಬಂದಿದೆ. ಇಷ್ಟು ದೊಡ್ಡ ಸೈಜಾಗಿ ಇದೆ, ತುಂಬ ಚಿಕ್ಕದಾಗೇನು ಬಂದಿಲ್ಲ. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಸ್ಯಾಟಿಸ್ಫೈ ಆಯಿತು ಅಂತ ಹೇಳ್ಬೋದು. ಚೆನ್ನಾಗಿ ಬಂದಿದೆ. ಸಿಂಪಲ್ ಆಗಿ ಮನೇಲೆ ಆರಾಮಾಗಿ ಮಾಡ್ಕೊಳ್ಬಹುದು. ನೀವು ಕೂಡ ಈ ಒಂದು ಟೊಮೆಟೊ ಸಂಡಿಗೆಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಮವರಿಗೆ ಅದನ್ನು ಬಡಿಸ್ಬಿಟ್ಟು ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಡನೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.